ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಕೊಟ್ರೇಶ್. ಬೆಳಗಿನ ಜಾವ 5 ಗಂಟೆಗೆ ಎದ್ದು ನಾವು ಹೋಗಿದ್ದೆ ಕೊಟ್ಟೂರ್ಗೆ. ಯಾಕೆ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ನಾವು ಕೊಟ್ಟೂರ್ ಬಂದಿದ್ದು ಯಾಕೆ ಅಂದ್ರೆ ಬೆಂಡೆಕಾಯಿ ಸೇಲ್ ಮಾಡ್ಬೇಕಿತ್ತು. ಅದಕ್ಕೆ ಊರಿಂದ ತಂದಿದ್ದು 16 ಚೀಲ. ಎಷ್ಟಕ್ಕೆ ಸೇಲ್ ಆಯ್ತು ಅಂದ್ರೆ 1950 ರೂಪಾಯಿಗೆ. ಖರ್ಚೆಲ್ಲ ತೆಗ್ದು ನಮಗೆ ಪ್ರಾಫಿಟ್ ಆಗಿದ್ದು ಅಂದ್ರೆ 1000 ರೂಪಾಯಿ ಅಷ್ಟೇ. ಅದೆಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದೆ ಟಿಫನ್ ಮಾಡೋಣ ಅಂತ ಹೋಟ್ಲುಗೆ. ನಾವು ತಿಂದಿದ್ದೆ ಬಿಸಿ ಬಿಸಿ ಇಡ್ಲಿ ವಡೆಯಲ್ಲಿದೆ ಅಂತ ನೋಡ್ತಾ ಇದ್ದೀರಾ, ಸುಮ್ನೆ ಹೇಳಿದ್ದು. ಅದೆಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದೆ ಊರ್ಗೆ ಗಾಡಿಲಿ. ಹೋಗ್ಬೇಕಾದ್ರೆ ಮಾತ್ರ ಸಿಕ್ಕಾಪಟ್ಟೆ ಚಳಿ ಇತ್ತು. ಹೊಲಕ್ ಹೋದಾಗ ಬರ್ಬೇಕಾದ್ರೆ ನಮ್ಮ ಅತ್ತೆ ಪಪಾಯ ತಂದಿದ್ರು, ಕಟ್ ಮಾಡ್ಕೊಂಡ್ ಕೊಟ್ರು, ತಿಂದೆ. ತುಂಬಾ ಸ್ವೀಟ್ ಇತ್ತು. ನಾವು ಹೋದೆ ನಮ್ಮ ಹುಡುಗರ ಹತ್ರ. ಹುಡುಗರೆಲ್ಲ ಆಟ ಆಡ್ತಾ ಇದ್ರು. ಇವರೆಲ್ಲ ನಮ್ಮ ಫ್ರೆಂಡ್ಸ್. ಬನ್ನಿ ಪರಿಚಯ ಮಾಡ್ಕೊಡ್ತೀನಿ. ಶಂಭು, ಪೃಥ್ವಿ, ಇವನ ಅಡ್ಡ ಹೆಸರೇನ ಚೌಡಿ. ನೋಡಿ ಇವ್ರು ಹೆಂಗ್ ಮಾಡ್ಕೊಳಕತ್ತಾರ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಸರಿ ಬಾ, ಎಲ್ಲಾದ್ರೂ ಹೋಗಿ ಅಪ್ಪ ಅಮ್ಮ ಆಟ ಆಡೋಣ. ಅರ್ಥ ಆಯ್ತು ಅನ್ಸುತ್ತೆ. ತುಂಬಾ ದಿವಸದ ಮೇಲೆ ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ರು. ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಕ್ರಿಕೆಟ್ ಆಡ್ಕೊಂಡು ನಾನು ಮತ್ತೆ ನಮ್ಮ ಫ್ರೆಂಡ್ಸ್ ಹೋದ್ವಿ ಊರ್ ಸುತ್ತಾಡ್ಕೊಂಡ್ ಬರೋಣ ಅಂತ. ಸಂಜೆ 5 ಗಂಟೆ ಆಗಿತ್ತು. ಕುರಿಗಳೆಲ್ಲ ಹಟ್ಟಿಗೆ ಹೋಗ್ತಾ ಇದ್ವು. ಅಲ್ಲಿ ಬೋರ್ ಹಾಕ್ಸಿದ್ರು. ಬಾಯಾರಿಕೆ ಆಯ್ತು ಅಂತ ಕುರಿಗಳೆಲ್ಲ ನೀರ್ ಕುಡಿತಾ ಇದಾವ್ ನೋಡಿ. ಕೋಟಿ ಕುಲ ಅಂದ್ರೆ ಇವ್ರೇ ಕಣ್ರಿ. ಒಂದು ಕುರಿ ಬಂದು ಏನಿಲ್ಲ ಅಂದ್ರೆ 35 ಇಂದ 45 ಸಾವಿರ. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗು ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಫಾಲೋ ಮಾಡಿ. ಸಿಗೋಣ ಮುಂದಿನ ಲಾಗಲ್ಲಿ.